ಉಚ್ಚಾಟನೆ ಆಗ್ತಿದ್ದಂತೆ ಯತ್ನಾಳ್ ರಾತ್ರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಬಿಜೆಪಿಯಿಂದ ಔಟ್ ಆಗ್ತಿದ್ದಂತೆ ಯತ್ನಾಳ್ ಫುಲ್ ಅಲರ್ಟ್ ಆಗಿದ್ದಾರೆ. ಮೊನ್ನೆ ಯುಬಿ ಸಿಟಿಯಲ್ಲಿ ನಡೆಸಿದ್ದ ಸಭೆಯಲ್ಲೇ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ. ಆಪ್ತರೊಂದಿಗೆ ಉಚ್ಚಾಟಿತ ನಾಯಕ ಯತ್ನಾಳ್ ಮೀಟಿಂಗ್ ಅನ್ನ ನಡೆಸಿದ್ದು, ಸಂಜೆ ಮೀಟಿಂಗ್ ಮುಗಿಸಿ ರಾತ್ರಿ ಮತ್ತೊಂದು ಸಭೆಯನ್ನ ನಡೆಸಿದ್ದಾರೆ. ಮಿಡ್ ನೈಟ್ ಸೀಕ್ರೆಟ್ ಆಗಿ ಅವರನ್ನ ಭೇಟಿಯಾದ್ರ ಯತ್ನಾಳ್. ರಾತ್ರೋರಾತ್ರಿ ಆ ನಾಯಕನನ್ನ ಮೀಟ್ ಆಗಿ ಯತ್ನಾಳ್ ಚರ್ಚೆ ನಡೆಸಿದ್ದಾದ್ರೂ ಏನು, ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರೊಂದಿಗೆ ಟಾಕ್ ನಡೆಸಿದ್ದಾರೆ. ಆರ್ಎಸ್ಎಸ್ ನಾಯಕನನ್ನ ಭೇಟಿಯಾದ್ರ ಶಾಸಕ ಯತ್ನಾಳ್ ಅನ್ನೋ ಪ್ರಶ್ನೆ ಹುಟ್ಟಿದೆ. ಬೆಂಗಳೂರಿನಲ್ಲೇ ಆರ್ಎಸ್ಎಸ್ ಲೀಡರ್ ಜೊತೆ ಯತ್ನಾಳ್ ಚರ್ಚೆ ನಡೆಸಿದ್ರ ಹೇಗೆ? ಆರ್ಎಸ್ಎಸ್ ಲೀಡರ್ ಭೇಟಿ ಮಾಡಿಸಿದ್ರ ಅರವಿಂದ್ ಲಿಂಬಾವಳಿ. ಅರವಿಂದ್ ಲಿಂಬಾವಳಿ ಮಾಜಿ ಶಾಸಕ ಸಂಘಕ್ಕೆ ಅತ್ಯಾಪ್ತನಾಗಿದ್ದು, ಸಂಘದ ನಾಯಕರ ಮೂಲಕ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರಲಾಗುತ್ತಿದೆ. ಯತ್ನಾಳ್ ಮನವಿಗೆ ಆರ್ಎಸ್ಎಸ್ ಲೀಡರ್ ಇಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ದು, ನಾವು ನೋಡಿಕೊಳ್ಳುತ್ತೇವೆ ಎಂದ್ರಂತೆ ಆ ಆರ್ಎಸ್ಎಸ್ ಲೀಡರ್. 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಯತ್ನಾಳ್ ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನ ನಡೆಸಿದ್ದು, ಆರ್ಎಸ್ಎಸ್ ಸಂಘದ ಆ ಒಂದು ಅತ್ಯಾಪ್ತನ ಜೊತೆಗೆ ಸಭೆಯನ್ನ ನಡೆಸಿದ್ದಾರಂತೆ. ಬಿಜೆಪಿಯಿಂದ ಔಟ್ ಆಗ್ತಿದ್ದಂತೆ ಯತ್ನಾಳ್ ಫುಲ್ ಅಲರ್ಟ್ ಆಗಿದ್ದಾರೆ. ಈಗ ಮೊನ್ನೆ ಯುಬಿ ಸಿಟಿಯಲ್ಲಿ ಸಭೆ ನಡೆಸಿದ್ದ ಶಾಸಕ ಯತ್ನಾಳ್ ಆಪ್ತರೊಂದಿಗೆ ಉಚ್ಚಾಟಿತ ನಾಯಕ ಯತ್ನಾಳ್ ಮೀಟಿಂಗ್ ಅನ್ನ ನಡೆಸಿದ್ದು, ಮೊನ್ನೆ ಯುಬಿ ಸಿಟಿಯಲ್ಲಿ ಸಭೆ ನಡೆಸಿದ್ರು. ಸಂಜೆ ಮೀಟಿಂಗ್ ಮುಗಿಸಿ ರಾತ್ರೋರಾತ್ರಿ ಮತ್ತೊಂದು ಸಭೆಯನ್ನ ನಡೆಸಿದ್ದಾರೆ. ಮಿಡ್ ನೈಟ್ ಸೀಕ್ರೆಟ್ ಆಗಿ ಮತ್ತೊಂದು ಸಭೆಯನ್ನ ನಡೆಸಿದ್ದು, ಯತ್ನಾಳ್ ಭೇಟಿಯಾದ್ರ ಆ ಒಬ್ಬ ನಾಯಕನನ್ನ. ರಾತ್ರೋರಾತ್ರಿ ಆ ನಾಯಕನನ್ನ ಮೀಟ್ ಆಗಿ ಯತ್ನಾಳ್ ಚರ್ಚೆ ನಡೆಸಿದ್ದಾದ್ರೂ ಏನು ಅನ್ನೋ ಪ್ರಶ್ನೆ ಹುಟ್ಟಿದೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರೊಂದಿಗೆ ಸಂವಾದವನ್ನ ನಡೆಸಿದ್ದು, ಆರ್ಎಸ್ಎಸ್ ನಾಯಕನನ್ನ ಭೇಟಿಯಾದ್ರ ಹಾಗಾದ್ರೆ ಶಾಸಕ ಯತ್ನಾಳ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಆರ್ಎಸ್ಎಸ್ ಲೀಡರ್ ಭೇಟಿ ಮಾಡಿಸಿದ್ರ ಅರವಿಂದ್ ಲಿಂಬಾವಳಿ. ಅರವಿಂದ್ ಲಿಂಬಾವಳಿ ಮಾಜಿ ಶಾಸಕ ಸಂಘಕ್ಕೆ ಅತ್ಯಾಪ್ತನಾಗಿದ್ದು, ಸಂಘದ ನಾಯಕರ ಮೂಲಕ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಮುಂದಾಗಿದ್ದಾರೆ. ಯತ್ನಾಳ್ ಮನವಿಗೆ ಆರ್ಎಸ್ಎಸ್ ಲೀಡರ್ ಇಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಹಾಗಾದ್ರೆ ನಾವು ನೋಡಿಕೊಳ್ಳುತ್ತೇವೆ ಎಂದ್ರಂತೆ ಆ ಆರ್ಎಸ್ಎಸ್ ಲೀಡರ್.